ಇವತ್ತಿನ ದಿವಸ ಖಾನಾಪುರ ತಾಲೂಕಿನಲ್ಲಿ ಏನು ನೂತನವಾದಂಥ KSRTC ಡಿಪಾರ್ಟ್ಮೆಂಟಿಂದ ಬಸ್ ನಿಲ್ದಾಣ ಕಾಮಗಾರಿ ಮುಕ್ತಾಯಗೊಂಡು ಇನ್ನೂ ಉದ್ಘಾಟನೆ ಆಗಿಲ್ಲ. ಖಾನಾಪುರ ತಾಲೂಕಿನ ಬಸ್ ಸ್ಟಾಪ್ನಲ್ಲಿ ಅಂಗಡಿಗಳನ್ನಾಗಿರ್ಬೋದು ಈಗಾಗಲೇ ಆರಂಭಗೊಳಿಸಿದಾರ. ಆಮೇಲೆ ಖಾನಾಪುರ ತಾಲೂಕಿನ ಹೊರವಲಯದ ಬಸ್ ಸ್ಟ್ಯಾಂಡ್ ಹೊರವಲಯದೊಳಗಿರ್ತಕ್ಕಂಥ ಕುಲ್ಲಾ ಜಾಗದೊಳಗೆ ಇಲ್ಲಿ NWKRTC ಅಂತ ಹೇಳಿ ಒಂದು ಸುಳ್ಳು ಬಿಲ್ ಬುಕ್ ಅನ್ನ ಮಾಡ್ಕೊಂಡು ಬಂದು ಒಂದು ಬೈಕಿಗೆ 10 ರೂಪಾಯಿ 20 ರೂಪಾಯಿ ವಸೂಲಿ ಮಾಡುವಂತ ಕೆಲಸ ಮಾಡತ್ತಾರೆ. ಇವ್ರ ಹತ್ರ ನಾವು ಇಲ್ಲಿ ದುಡ್ಡು ವಸೂಲಿ ಮಾಡೋರ ಹತ್ರ ಕೇಳಿದ್ರೆ ಯಾವುದೇ ರೀತಿ ಸಂಬಂಧಪಟ್ಟಂತ ಟೆಂಡರ್ ಕಾಪಿ ಇಲ್ಲ. ಆಮೇಲೆ ನಿಮಗೆ ಯಾರು ಇಲ್ಲಿ ಕಳಿಸಿದಾರಪ್ಪ ಅಂದ್ರೆ ಅವ್ರ ಹೆಸರು ಗೊತ್ತಿಲ್ಲ. ಖಾನಾಪುರ ತಾಲೂಕಿನೊಳಗೆ ಈ ರೀತಿ ಡುಪ್ಲಿಕೇಟ್ ಬಿಲ್ ಬುಕ್ಗಳನ್ನು ತಗೊಂಡು ಬಂದು KSRTC ಇಂದ ನಮಗೆ ಟೆಂಡರ್ ಆಗೈತೆ ಅಂತೇಳಿ ಇಲ್ಲಿ ನಿಲ್ಸಕ್ಕಂಥ ವಾಹನಗಳಿಗೆ 10 ರೂಪಾಯಿ 20 ರೂಪಾಯಿ ವಸೂಲಿ ಮಾಡಿ ಅದಂತ ವ್ಯವಸ್ಥೆ ನಡೆದ. ಆ ಕಾರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಮೇಲೆ ಎಚ್ಚೆತ್ತುಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು. ಆಮೇಲೆ ಖಾನಾಪುರ ತಾಲೂಕಿನ ಸಮಸ್ತ ಜನತೆ ಯಾರು KSRTCಗೆ ಬರ್ತೀರಿ ಯಾವುದೇ ರೀತಿ ದುಡ್ಡನ್ನ ಕೊಡಕ್ ಹೋಗ್ಬೇಡ್ರಿ. ಆ ರೀತಿ ನಿಮ್ಮನ್ನ ಯಾರಾದ್ರೂ ದುಡ್ಡು ಕೇಳಿದ್ದಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾತಾಡ್ಸ್ರಿ. ಇಲ್ಲಪ್ಪ ಅಂದ್ರೆ ನಮ್ಮ ಇಲ್ಲೇ ಖಾನಾಪುರದೊಳಗ ರಾಜು ಅನ್ನೋ ಖಾತೆದಾರ ಇರ್ತಾರ, ಅವ್ರನ್ನ ಸಂಪರ್ಕಿಸ್ರಿ. ಇದು ಯಾವುದೇ ರೀತಿ ನಿಮ್ಮ ಹತ್ರ ಹಣ ಕೇಳಿದ್ರೆ ಕೊಡಕ್ ಹೋಗ್ಬೇಡ್ರಿ. ಆಮೇಲೆ ಅಧಿಕಾರಿಗಳು ಕೂಡಲೇ ಇವ್ರ ಮೇಲೆ ಕ್ರಮ ತಗೋಬೇಕು. ಇದನ್ನ ಈಗ ಕೆಲವೇ 10-15 ನಿಮಿಷದೊಳಗ ಸಂಬಂಧಪಟ್ಟ ಆಫೀಸರ್ ಇದನ್ನ ಬಂದ್ ಮಾಡಿಸ್ಬೇಕಂತೇಳಿ ಈ ಮೂಲಕ ವಿನಂತಿಸ್ತೇವೆ. कर्नाटक राज्य रजिस्ट्रेशन NGO फाउंडेशन फाउंडर गोविंद पाटिल। आज मैं खानापुर तालुका का बस स्टैंड जो है वहाँ पे आके देखा तो यहाँ पे पार्किंग लगा है जो 2 व्हीलर का बाइक का। तो इसके लिए ये डुप्लीकेट बिल पूरे बना के इसमें रेट नहीं है, फिक्सेड अमाउंट नहीं है, कुछ नहीं है ना। अपना कर्नाटक इसका KSRTC का लोगो है, कुछ नहीं है। तो इसमें से ये पैसा मतलब निकाल रहे हैं पूरा। पार्किंग तो छोटी जगह है लेकिन पैसा हर एक 2 व्हीलर के पास निकाल रहे हैं। पूछने से टेंडर नहीं है, कुछ नहीं है, अभी कुछ हुआ ही नहीं है, अभी ओपनिंग भी नहीं ठीक से हुआ और अभी से पैसा ये कलेक्शन कर रहे हैं। तो ये गलत है, गलत बात है। क्योंकि यहाँ पे जो बनाया हुआ है ये जो भी अपने यात्री है उनके लिए बना हुआ है। ये बस स्टेशन उनकी सुविधा के लिए बना हुआ है। ज्यादातर एक तरफ पूरे दुकान बने हुए हैं, पार्किंग एरिया नहीं है, सामने छोटी है, फिर भी उसी में भी जो 2 व्हीलर लगा रहे हैं उनके पास 10-10 रुपए निकाल रहे हैं और मतलब उसका कुछ प्रूफ नहीं, कुछ नहीं है। तो ये पूरा बंद होना चाहिए। जो भी इसमें इन्वॉल्व है उन्होंने ये पूरा बंद करना चाहिए। चाहे कोई भी इधर के खानापुर तालुका का जो भी प्रशासन हो या बेलगाम का प्रशासन हो, सभी ने ये बंद करना है। और ये जो भाई है ये आया है अपना बिहार से आके इधर ये पैसा कलेक्शन कर रहा है, ताकि इतना बड़ा हमारा खानापुर तालुका है, खानापुर तालुका में इतना हमारा जो यंग बॉयज है ऐसे ही घूम रहे हैं, उनको काम नहीं, कुछ नहीं है, उनके लिए कोई जॉब नहीं है। और ये हमारा खानापुर तालुका में बिहार से आके ये बंदा इधर जॉब कर रहा है, वो भी अपना बस स्टेशन के ऊपर, अपना तालुका का। और इतना इनको पता चला है कि तालुका में कोई भी आएगा कोई ಕ್ಯಾನ್ಸಲ್ ಮಾಡೋದನ್ನ ಟೆಂಡರ್ ಪೇಪರ್ನಾಗ ಇದ್ರ ಇದು ಮಾಡೋದು ಅಲ್ಲ, ಪೇಪರ್ನಾಗ ಇರ್ತೈತಿ ಯಾವುದೂ ಹಂಗೆ ಇದು ಮಾಡೋದು ಅದೆಲ್ಲ ಪೂರ ಇದು ಮಾಡೋದನ್ನ ಸರ್. ಈ ಪೇಪರ್ನಾಗ ಕರೆಕ್ಷನ್ ಮಾಡಿದ್ರೆ ಸರ್ ನಿಮ್ಮವರಾಗ ಅಗ್ರಿಮೆಂಟ್ ಕಾಪಿ ಕೊಡ್ತೀವಿ ಸರ್. ಆಯ್ತು, ಕೊಡ್ತೈತಿಲ್ರಿ. ಈಗ ಅವು ಯಾವುದೂ ಇವನ್ನ ಮುಚ್ಚಿ ಮರಿಯಿಂದ ಮಾಡೋದು ಹೌದಾ. ಇನ್ನೊಂದೇನಂದ್ರೆ ನಮ್ದ್ರೊಳಗೆ ಇದ್ರೊಳಗೆ ಈಗ ತಗೊಂಡು ಕ್ಯಾನ್ಸಲ್ ಮಾಡ್ಕೊಂಡವ್ರು ಎಷ್ಟೊಂದು ಜನ ಅದಾರೆ. ಯಾರು ಅಷ್ಟು ಬಗೆದು ನಿಮ್ ಇದ್ರೊಳಗೆ ಅಲ್ಲಲ್ಲ ಅಂದ್ರೆ ಒಟ್ಟ ಗಾಡಿಗಳು ಇರೋದ್ರಿ 3-4 ಅಷ್ಟ ಸರ್. ಇನ್ನೊಂದು ಇಲ್ಲಿ ಗ್ರಾಮೀಣ ಭಾಗದಾಗ ಬಸ್ ಸರಿಯಲ್ಲ, ಊರಿಗೆ ಕಾಲೇಜ್ ಬಿಟ್ಟು ಮಕ್ಕಳು ಬಂದು ಅಂದ್ರೆ ಬಸ್ ಸರಿಯಾದ ಟೈಮ್ಗಿಲ್ಲ. 20 ಸಲ ಹುಚ್ಚು ಹಾಕ್ಬೇಕಾದ್ರೆ ನೀರು ಕುಡಿಸ್ಕೊಲ್ಲ. ಅಲ್ಲಿ 20 ಸಲ 2-5 ರೂಪಾಯಿ ಕೊಟ್ರೆ ಹೆಂಗ್ ಬದುಕ್ಬೇಕು? ನಾವು ಬರೀ ಹುಚ್ಚು ಹಾಕಿ
ಅಲ್ರಿ ಕಾಲೇಜ್ ಹುಡುಗರು ಯಾರು ಶ್ರೀರಾಮಪ್ಪ ಈ ಸರ್ಕಾರಗಳು ಮಾಡಿ ಬದುಕೋದ ಬ್ರಿಟಿಷ್ ಸರ್ಕಾರ ಇದ್ರೆ ಚಲೋ ಐತಲ್ರಿ ಒಂದಕ್ಕೆ ಹೋಗಕ್ಕೆ ರೊಕ್ಕ ಕೊಡದಂದ್ರ ಫ್ರೀ ನಮ್ಮ ದೇಶ ನಾವು ಕೊಡೋದು ನಾವು ಹುಚ್ಚು ಹೊಡ್ಯಾಕ ರೊಕ್ಕ ಕೊಡೋದಂದ್ರ ಬ್ರಿಟಿಷ್ ಯಾವ ಮಿನಿಸ್ಟರ್ ನಾವು ಆಯ್ಕೆ ಮಾಡಿದಾಗ ಮಿನಿಸ್ಟರ್ ಇಲ್ಲಿ ನಮ್ಮ ಪ್ರಜೆಗಳ ತೆರಿಗೆ ಅನ್ನುತ್ತದ ಇಡೀ ಗ್ರಾಮಸ್ಥರು ಕರ್ಕೊಂಡು ಅಲ್ಲಿ ಓಪನ್ ಮಾಡ್ರಿ ಅದನ್ನ ಉದ್ಘಾಟನೆ ಮಾಡಿ ರಿಬ್ಬನ್ ಕಟ್ ಮಾಡ್ರಿ मत और हेसर याक खातिर वालों को देगा, पंचायत का हो, टीपी झड़पी का हो, वो भी बाहर वाला कॉन्ट्रैक्टर का देगा। लेकिन हमारा खानापुर तालुका में जो गवर्नमेंट लाइसेंस निकाल के बैठे हैं उनको कॉन्ट्रैक्ट नहीं मिलेगा। क्यों ऐसा क्यों? क्योंकि हमारा खानापुर तालुका हमारा है, हम यहाँ के रहीवासी हैं। जो भी इधर हमारे बच्चे हैं उनके लिए ये सुविधा मुहैया करा के देना चाहिए। जॉब हो कुछ भी हो, ये भाई साहब बिहार से आके इनको लिए टेंडर मिलता है, ये 10-10 रुपए कलेक्शन करता है। भाई आपको इधर आ जाओ, भाई आपको किसने बोला कि ये 10-10 रुपए कलेक्शन करना है करके? जोर से बोलो, कौन कौन बोला है? राजू रम्मा। कहाँ से आपको? बेलगाम का है, वहाँ से आपको डिटेल किया। इधर का जो बस डिपो मैनेजर साहब है उनसे बात हो गया आपका? उन्होंने क्या बोला? कलेक्शन करने के लिए बोला? तुम्हारा चालू हुआ है, बैठो करके बोला। फिर इसके लिए ना स्टैंप है ना इसके लिए ये, तो ये आपने पूछा? लोगो नहीं है, स्टैंप नहीं है, गवर्नमेंट ऑथराइज कुछ नहीं है। ये तो मैं ऐसे आपको 20 लाख हर दिन दे सकता हूँ मैं, तो आप मुझे पैसा निकाल के दोगे? फिर ये क्यों, ये अनऑथराइज काम क्यों कर रहे हो? हमको ये चालू दिया हुआ है तो देखो, ये ऐसे बोल रहे हैं कि हमको दिया, हम लोग कर रहे हैं, तो इनका भी कोई गलती नहीं है। इनको रख दिया, इधर ये पैसा निकाल रहे हैं, तो ये तुरंत बंद होना चाहिए। और यहाँ पे जो भी अपने यात्री आते हैं उनके लिए सुविधा मिलनी चाहिए। जो भी है, टॉयलेट की हो कुछ भी हो, उसके लिए पैसा वैसा लेने का कोई जरूरत नहीं है। क्योंकि बाहर में दूसरा अगर राज्य में जाके देखने से, या अपना राज्य का दूसरा कोई डिस्ट्रिक्ट में जाके, तालुका में जाके देखने से, सभी जगह में उनको टॉयलेट का जो फैसिलिटीज है, बैठने का, पार्किंग का, इतना बहुत बढ़िया बना के रखा है। तो ये एक तो बस चार्ज ले रहे हैं, बस से जा रहे हैं, बस का चार्ज ले रहे हैं, टिकट ले रहे हैं, तो उनको ये सुविधा करके देना चाहिए। वेटिंग रूम होना है, सब कुछ इधर होना है। यहाँ पे ನೀವು ಹೋಗಿ ಒಂದು ಫೈಲ್ ಇರ್ತೀರಿ, ಹೋಗಿ ಸಹಿ ಮಾಡ್ತಾರ ಅವ್ರ ಇಂತ ನೀವು ಯಾರು ಸಹಿ ಮಾಡ್ಕೊಂಡು ಕೂಡ್ಬೋದು ಅವ್ರ ನೀವು ಪೇಪರ್ನಾಗ ಅದನ್ನ ಹಾಕಿದ್ರಿ, ಎಲ್ಲಿ ಹಾಕಿದ್ರಿ, ಯಾವ ಪೇಪರ್ ತೋರಿಸೋದನ್ನ ಅದನ್ನ ಇಟ್ಕೋರಿ ಕಿಡಿಕ ಕಾದ ಇವು ಟೆಂಡರ್ ಎಲ್ಲ ಡಿವಿಷನ್ ಆಫ್ ನೋಡ್ರಿ ಸರ್, ನಿಮಗೆ ಇಲ್ಲ ನೋಡಲ್ ಆಫೀಸರ ನಿಮಗೆ ಅದ್ರದಂತ ಒಂದ್ ಸಟ್ ಬೇಕಲ್ಲ ಇಲ್ಲ ಅಲ್ಲ ಅವರೆಲ್ಲ ಯಾವ ಪತ್ರಿಕೆಯೊಳಗೂ ಹಿಂಗ್ ಮಾಡ್ಯಾರ್ರಿ ಕೊಟ್ಟಾರೋ ನಾವು ಇದು ಬೇಕ ಇದು ಬೇಕ. ಈಗ ನನಗೆ ನಿನಗೆ ಬೇಕಾದ ನಾವು ಟೆಂಡರ್ ಕೊಟ್ಟಾರ ಮತ್ತೆ ಇದ್ರಾಗ ಯಾರ MLA ಮಿನಿಸ್ಟರ್ ಕೈವಾಡ ಮತ್ತೆ ಇಂಥವ್ರಿಗೆ ನೋಡ್ರಿ ಸರ, ಇಲ್ಲೇ ನಾವು ಗಾಡಿ ಹಚ್ಚಿದಾಗ ಸರ್ಕಾರ ದುಡ್ಡ, ನಾವು ಗಾಡಿಗಳು ಹಚ್ಚಿದಾಗ ಇಲ್ಲೆಲ್ಲ ನಿಮಗ ಅಲ್ಲೇ ನೀವು ಪೇಪರ್ನ ಹಾಕಿಸ್ಬೇಕು. ಅಲ್ಲಿ ಯಾರು ತಾಕತ್ತಿಲ್ಲ, ಅಲ್ಲಿ ನಮ್ಮ ಬಿಹಾರಿ ಅವರು ನಮ್ಮ ಭಾರತ ದೇಶದವ್ರ, ಅವ್ರಿಗೆ ನಾವು ಬ್ಲೇಮ್ ಮಾಡತ್ತಿಲ್ಲ. ಟೆಂಡರ್ ಹಾಕಿದಾಗ ನೀವು ಟೆಂಡರ್ ಕರೆದಾಗ ಪೇಪರ್ನಾಗ ಹಾಕು ತಾಕತ್ತಿದ್ದವರು ಎಲ್ಲ ನಮ್ಮ ರೈತರು, ಬಡವ ಬಗ್ಗರು ಎಲ್ಲರೂ ಹಾಕ್ತಾರ. ಅದನ್ನ ಬಿಟ್ಟು ನೀವು ಇದು ಯಾವ್ದೋ ಕಣ್ಣ ಮುಚ್ಚಾರೆ ಆಡಕತ್ರಿ, ಹೆಂಗ್ ಬದುಕಬೇಕು? ಮಾಡಿಲ್ಲ ಏನಿಲ್ಲ, ಇಲ್ಲಿ ನೋಟಿಸ್ ಹಚ್ಚಿಲ್ಲ, ಆಗಲ್ರಿ. ಬಿಹಾರಿ ತಗೋಲಿ, ರಾಜಸ್ಥಾನ್ ತಗೋಲಿ, ನಮ್ಮ ದೇಶದವ್ರು ಪಾಪ ಆದಾತ್ಲೆ ಕೆಲವೊಂದ ಸಣ್ಣ ಅದೇನಾಗೈತಲ್ರಿ, ಟೆಂಡರ್ ಆಗಿದ್ದು ಇಲ್ಲೇ ಲೋಕಲ್ ಬೆಳಗಾವ್ ನೋಡ್ರಿ, ನಾವೇನ್ ಹೇಳ್ತೀವಿ, ರಾಮಪ್ಪ ಬಿಜಾಪುರೆ ಅವ್ರು ವಸೂಲಿ ಮಾಡೋ ರೀತಿ ಹೆಂಗಿರ್ಬೇಕ್ರಿ? ಎಷ್ಟಕ್ಕೆ ಆಗೈತ್ರಿ ಅವ್ರಿಗೆ? ಇವತ್ತಿನ ದಿವಸ ನಾವು ಖಾನಾಪುರ ಪಟ್ಟಣದಲ್ಲಿರುವ ಒಂದು ನೂತನ ಕಟ್ಟಡವಾಗಿ ಪ್ರಾರಂಭ ಆಗಿರುವಂಥ ಒಂದು KSRTC ಬಸ್ ಸ್ಟಾಪ್ ಬಂದಿತ್ತು. ನಮ್ಮ ಜೈ ಕಿಸಾನ್ ಸಂಘಟನೆ ಒಬ್ಬರು ಅಧ್ಯಕ್ಷರಿರ್ಬೋದು, ಆಮೇಲೆ ಇದು ಭೀಮ್ ಆರ್ಮಿ ಒಂದು ಸಂಘಟನೆಯ ಮುಖಂಡ ಎಲ್ಲರೂ ಸೇರಿ ಬಂದಿದ್ದು. ನಾವು ಇಲ್ಲಿ ಕಾರಣ ಏನಪ್ಪ ಇಲ್ಲಿ ಬರಾಕಂತಂದ್ರೆ, ಇದು
ಉದ್ಘಾಟನೆ ಸಹಿತ ಆಗಿಲ್ಲದ ಬಸ್ ಸ್ಟ್ಯಾಂಡ. ಆಮೇಲೆ ಇಲ್ಲೇನು ಟೆಂಡ್ರ್ ಏನು ಅಲಾಟ್ ಮಾಡಿದ್ರಲ್ಲ, ಯಾವ ಪೇಪರ್ ಒಳಗೂ ನಾವು ನೋಡಿಲ್ಲ. ಯಾಕಂದ್ರೆ ನಾವು ದಿನ ಒಂದೆರಡು ಪೇಪರ್ ತರಿಸ್ತು ಮನೆಗೆ, ಆ ಪೇಪರ್ನಾಗ ಮಾತ್ರ ಬಂದಿಲ್ಲ. ಇವ್ರು ಯಾವ ಪೇಪರ್ನಾಗ ಹಾಕಿದಾರೋ ನಮಗೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾವು ಇಲ್ಲಿ ಎಲ್ಲರೂ ನಾವು ಬಂದ್ಕ್ಯಾರ, ನಮ್ಮ ರೈತರು ಎಲ್ಲ ಬಂದ್ಕ್ಯಾರ. ನಾವೇನು ಹೇಳಿದ್ವು ಅಂದ್ರೆ, ಇದು ಖಾನಾಪುರ ತಾಲೂಕು ಗರೀಬ್ ತಾಲೂಕು ಐತಿ, ಇಲ್ಲಿ ಉಚ್ಚ ವಯಾಕ್ಷದ ರೊಕ್ಕ ತೊಗೋತಿರು, ಅದು ಬಂದಾಗಬೇಕು. ಆಮೇಲೆ ಪಾರ್ಕಿಂಗಿದ್ದು ಮುಂದಿತ್ತು, ಅಲ್ಲೇ 5 ನಿಮಿಷ ಹಚ್ಚೋದ್ರು 10 ರೂಪಾಯಿ ತೊಗೊಂಡು ನಮ್ಗೆ ಕಂಡು ಬರಂತಲೇ ಎಲ್ಲ ನಮ್ಮ ಕಾಲೇಜ್ ಹುಡುಗರು ಯುವಕರು ಎಲ್ಲ ಹೇಳಂತಲೇ ಇವತ್ತು ಅದನ್ನೂ ಒಂದು ಸರಿಪಡಿಸ್ತು ಅಂತ ಹೇಳಿದ್ದಾರೆ. ಅಂದ್ರೆ ಪಾರ್ಕಿಂಗ್ನು ಈ ಕಡೆ ಮಾಡಿ, ಯಾಕಂದ್ರೆ ಈಗ ಇನ್ನೊಂದು ಈಗ ನಮ್ಮ ಭೀಮ್ ಆರ್ಮಿ ಇವು ಹೇಳ್ದ, ಯಾಕಂದ್ರೆ ಅದು ಬಿಲ್ ಡುಪ್ಲಿಕೇಟ್ ಇರಬಾರ್ದು ರೀ. ಯಾಕಂದ್ರೆ ಕಾರ್ ಗಾಡಿ ಒಂದು ಬೈಕ್ ಹಚ್ಚಿ ಹೋದ್ರೆ ಒಂದು KSRTC ಡಿಪಾರ್ಟ್ಮೆಂಟ್ ಮೇಲೆ ಒಂದು ವಿಶ್ವಾಸ ಇಟ್ಟು ಹೋಗಿರ್ತಾರೆ, ಅವನ ಮೇಲೆ ಇಲ್ರಿ. ನೀವು ಅದನ್ನು ಅರ್ಥ ಮಾಡ್ಕೋರಿ. ಯಾಕಂದ್ರೆ ಆ ಚೀಟಿ ಅವ್ನು ಕೊಟ್ಟಾಗ ಆ ಗಾಡಿ ಕೊಡಬೇಕು. ಯಾಕಂದ್ರೆ ಆ ಕೊಡಲಿಲ್ಲ ಮತ್ತೆ ಯಾರೋ ಒಯ್ತಿರ್ತಾರೆ, ಅವಾಗ ಹಂಗೆ ಬಿಡಬಾರ್ದು, ಚೀಟಿ ತೋರಿಸಿ ಬಿಡುವಂಥ ಕೆಲಸ ಆಗಬೇಕು. ಯಾಕಂದ್ರೆ ಈಗ ತುಡುಗುಗಳು ಭಾಳ ಆಗತ್ತಾವ. ಇದನ್ನೆಲ್ಲ ನೀವು ಕಟ್ಟುನಿಟ್ಟಿನ ಕ್ರಮ ನೀವು ಪಾಲನೆ ಮಾಡ್ಬೇಕು ಇಲ್ಲಿ. ಆಮೇಲೆ ಇಲ್ಲಿ ನಿಮ್ಮ KSRTC ಇಲ್ಲೇನು ವಾಚ್ಮನ್ ಇರ್ತಾರಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ಲಿ, ಅವ್ರನ್ನೆಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಅಡ್ಡಾಡಕ್ಕೆ ಕಣ್ಣು ಹಾಸು. ಯಾಕಂದರೆ ಹೆಣ್ಮಕ್ಳು ಬಂಗಾರ ಸಾಮಾನು ಹಾಕೊಂಡು ಬಂದಿರ್ತಾರು. ಈಗ ತುಡುಗರು ಅವಳು ಹೆಚ್ಚಾಗೈತಿ. ನೀವೇನ್ರ ಒಳಗೆ ಆಫೀಸ್ನಾಗ ಕುಂತ ಇಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡಿದ್ರೆ ಇಲ್ಲಿ ನಡೆಯಂಗಿಲ್ಲ ಸರ್. ದಯವಿಟ್ಟು ಹೇಳತ್ತಾನು. ಸ್ಟಾರ್ಟ್ ಮಾಡ್ತಿದ್ರೆ ಅಂತಾರೆ. ಈಗ ಚಲೋ ಮಾಡಿದ್ದೀವಿ ಏನೋ ಬಂದ್ ಮಾಡಿ ಸರ್. ಅಂಗಡಿಗಳು ಬೇಕಾದ್ರೆ ನೀರ್ ಬೇಕು, ಏನೋ ತಿಂತ ಹುಡುಗರು ಇರ್ಲಿ. ಇದು ಪಾರ್ಕಿಂಗ್ ಶೌಚಾಲಯದ ನಾನು ಟೈಟ್ ಮಾಡಿ ಸರ್. ಮತ್ತೆ ಪಾರ್ಕಿಂಗ್ ನಾವು ನಿಂತು ಹೊಟ್ಟೆ ಚಾಲೂ ಮಾಡ್ಕೊಡ್ಬೇಡ್ರಿ. ಜಾಗನೂ ಇಲ್ಲ ಸರ್ ಅಲ್ಲಿ ಪಾರ್ಕಿಂಗ್. ಅದು ಅಷ್ಟೇ ಜಾಗ ಕೊಟ್ಟಾರ ಅವ್ರಿಗೆ. ಜನ ಓಡಾಡೋದು ಆದ್ರೆ ಜನ ಓಡಾಡೋದು ಬರೋದ್ರಲ್ಲ, ಜನಕ್ಕ ದಾಟಾಡಕ್ ಬೇಕಲ್ರಿ ದಾರಿ, ಅದು ಇಲ್ಲ ಸರ್. ಉಡುಪಿ ಬಸ್ ಸ್ಟೇಷನ್ ಅದ ನೋಡಿ, ಉಡುಪಿದಾಗ ಎಷ್ಟು ಚಲೋ ಅದಾವ್ರಿ. ಹಾ ಸರ್. ಮತ್ತೆ ಇಲ್ಲಿ ಎಲ್ಲ ಅದನ್ನು ಹೋಗಕ್ ಇದು ಜಾಗ ಅದಾವ್ರಿ, ಅದ್ರಾಗ ಪಾರ್ಕಿಂಗ್ ಮಾಡಿದಂದ್ರೆ ಹೆಂಗ್ ಹೋಗ್ತಾರೆ ಅಲ್ಲ, ಮೇನ್ ಗೇಟ್ ಆ ಕಡೆಯಿಂದ ಐತಿ ಹೇಳ್ರಿ. ಇವತ್ತಿನ ದಿನ ರೈತ ಸಂಘದವರು ಅವರೆಲ್ಲ ಮತ್ತು ಸಾರ್ವಜನಿಕರು ಇವತ್ತು ಖಾನಾಪುರ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಇಲ್ಲಿ ಕೆಲವೊಂದು ವಾಹನದ ಪಾರ್ಕಿಂಗ್ ಸಮಸ್ಯೆ ಸಂಬಂಧಪಟ್ಟಂಗೆ ಎಲ್ಲ ತಿಳಿಸಿದ್ರು. ಆ ರೀತಿ ನಮ್ಮ ಏನು ಟೆಂಡರ್ ತೊಗೊಂಡಿದಾರಲ್ಲ ಅವ್ರಿಗೆ ನಾವು ಖುದ್ದಾಗಿ ಅವ್ರಿಗೆ ಹೇಳಿ ಆ ರೀತಿ ಪ್ರಯಾಣಿಕರಿಗೆ ಯಾವುದೇ ರೀತಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಾಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅವ್ರಿಗೆ ನಾವು ತಿಳಿಸ್ತೀವಿ. ಅದನ್ನು ಏನು ನಮ್ಮ ಸಂಸ್ಥೆಯಿಂದ ಏನು ರೂಲ್ಸ್ ಅದಲ್ಲ ಅದರ ಪ್ರಕಾರನ ಅವರು ನಿಯಮಗಳನ್ನು ಅಳವಡಿಸ್ಕೊಂಡು ವಾಹನದ ಸುರಕ್ಷತೆಯೊಂದಿಗೆ ಸಾರ್ವಜನಿಕರಿಗೆ ಕಿರುಕುಳ ಆಗಲಾರ್ದ ರೀತಿಲಿ ಹಣವನ್ನು ಪಡೆಯೋದಾಯ್ತು, ಅವ್ರಿಗೆ ಸೌಕರ್ಯ ನೀಡೋದಾಯ್ತು, ಆ ರೀತಿ ಮಾಡ್ತಾರೆ ಮುಂದಿನ ದಿನಗಳಂತೆ ನಾನು ತಿಳಿಸ್ತೀನಿ. ಪಾರ್ಕಿಂಗ್ ಚಾರ್ಜಸ್ ಅವ್ರಿಗೆ ಟೆಂಡರ್ ಅವ್ರು ಸರ್ ಇದನ್ನ ಬಸ್ ಸ್ಟ್ಯಾಂಡ್ ಓಪನಿಂಗ್ ಆಗಿಲ್ಲ ಸರ್. ಹೆಂಗ ಬಸ್ ಸ್ಟ್ಯಾಂಡ್ ಓಪನಿಂಗ್ ಆಗಿಲ್ಲ. ನಾವು ಬಂದಾಗ ಸರ್ ಇದು ನೋಡ್ರಿ, ಇದ್ರ 1 ಅವರ್ಗಾಗಿ ₹1 ₹2 ಅಂತ ಬರೀತಾರೆ. ಸೈಕಲ್ ಓಕೆ, ಇದು ನೋಡ್ರಿ 4 ₹8 16 ರೂಪಾಯಿ ಅಂತ. ಮತ್ತು ಅವರು ಬೈಗೆ ಅದು 10 ರೂಪಾಯಿದ 20 ರೂಪಾಯಿದ ಆದ್ರ ಬಿಲ್ ಇದು ಅದ್ರ ಬಿಲ್ದಾಗ ಇದು ಮಾಡ್ತಾರೆ ಮೆನ್ಷನ್. ಹೌದಾ? ಅಲ್ಲ ಇಲ್ಲೇ ಫಸ್ಟ್ ಅಂತ ಹೇಳಿದೀವಿ. ನಾವೇನ್ ಹೇಳ್ತೀವಿ, ಅವ್ರು ವಸೂಲಿ ಮಾಡೋ ರೀತಿ ಸರಿ ಇಲ್ಲ. ಹಾ, ವಸೂಲಿ ಮಾಡೋ ರೀತಿ ಸರಿ ಇಲ್ಲ. ಎಸ್ ಕ್ಯಾನ್ಸಲ್ ಆಗಲಿಲ್ಲ. ಅಲ್ಲಿ ಅಲಾಟ್ ಮಾಡ್ರಿ, ಅಲಾಟ್ ಮಾಡಿ ಟೆಂಡರ್ ಇದು ಮಾಡಿದ್ರು ಅಂತಾನೆ ಹುಡುಗಾಟಿಗೆ ಯಾರ ಗತಿ ಕೊಡ್ಬೇಕು ನಾವು. ಮತ್ತು ಸರ್ ಇದ್ರಾಗ ಏನು ಸ್ಟ್ಯಾಂಪ್ನು ಇಲ್ರಿ ಸರ್. ಯಾವ್ದ್ರಿ ಇದ್ರಾಗ ಇದು ನೋಟಿಸ್ ಮಾಡ್ತಾರಲ್ಲ, ಇದ್ರಾಗ ಸ್ಟ್ಯಾಂಪ್ನು ಇಲ್ರಿ. ಇದ್ರಾಗ ಸ್ಟ್ಯಾಂಪ್ ನಾವು ಟೆಂಡರ್ ಹಾಕವ್ರಪ್ಪ, ನಮ್ಮ ಸೆಕ್ಷನ್ ಅದ ಸ್ಟ್ಯಾಂಪ್ ಆಗಲ್ಲ. ಇದು ಹುಡುಗಾಟಿ ಕಣ್ಣ ಮುಚ್ಚಾಲೆ ಆಡಬಾರ್ದು. ಪ್ರಿಂಟ್ ಮಾಡಿ ನಾನು ನಮ್ಮ ಇದ್ರೊಳಗೆ ನೀವು ಅಡ್ಡಾಡೋರು ಮತ್ತು ನೀವು ನಮಗ ಕಣ್ಣಾಗ ಮಸಿ ಬಡದ್ರೆ ನಾವು ಹೆಂಗ್ ಬದುಕ್ಬೇಕ್ರಿ? ಯಾಕೆ ನಾವು ನನ್ನ ಮಗ ನಡೆಸ್ತಾನ ಅಂದ್ರೆ ನಮ್ಮ ಇನ್ನೊಬ್ಬ ರೈತನ ಮಗ ನಡೆಸ್ತಾನ. ಟೆಂಡರ್ ಪೇಪರ್ನಾಗ ಕೊಡ್ರಿ, ಇಂಥ ಟೆಂಡರ್ ಐತಿ, ಯಾರು ಆಸಕ್ತಿ ಇದ್ದವ್ರು ಹಾಕ್ಲಿ ಅಂತ ಯಾರು ಕೊಡೋದನ್ನ ಇವ್ರ ಗೌಡ್ರ ಒಂದು ನಿಮಿಷ ಸಮಾಧಾನ. ನಾವು ಕೊಡ್ತೇವೆ ಅಂತ ಹೇಳ್ತೀನಿ ನಿಮ್ಗೆ. ಟೆಂಡರ್ ಪ್ರಕ್ರಿಯೆ ಎಲ್ಲಾನು ಆಗಿರ್ತಾವೆ.
ನಾವು ಮಕ್ಕಳು ನಾವು ಕೇಳೋದು ಎದಕ್ಕೆ ರೇಪ ನೀನು ರೊಕ್ಕ ಅಂತ ಹೇಳ್ಯಾರ ಕೊಟ್ಟಿರ್ತೀವಿ ಇಲ್ಲಿ ಎಲ್ಲ ಬಂದ್ ಇಲ್ಲಿ ಇರ್ತಾರ ಒಂದು ಎಲ್ಲ ಏನ್ರಿ ಗತಿ ಯಾವ್ದೋ ರೇಟಿಂಗ್ ಕೊಡ್ಬೇಡ ಅಂತ ಹೇಳ ಸಿಲ್ಕ್ ಕೊಡ ಅಂತ ಹೇಳಿ ಅವ್ನು ತನಗೆ ಎಷ್ಟು ಬೇಕಷ್ಟು 5 ನಿಮಿಷ 10 ನಿಮಿಷ ಡಿಜಿಟಲ್ ಕೊಡ ಅಂತ ಹೇಳಿ ಡಿಜಿಟಲ್ ಆಮೇಲೆ ಆರ್ಡರ್ ಮಾಡ ನನಗೆ ಒಂದ್ 2 ನಿಮಿಷ ಇಲ್ಲ ಒಳಗೆ ಹೋಗಿ ಬರ್ತಂದ್ರು 10 ರೂಪಾಯಿ ದರೋಡಿ ಮಾಡತ್ತಾರ್ರಿ ಜೈಗಿನ ಹಸ್ವಾತಾರ 10 ರೂಪಾಯಿ ಈಗ ಅದ ಚೀಟಿ ಏನ್ ನೋಡ್ಕೋದ್ರೆ ಈಗ 10 ರೂಪಾಯಿ ಚೀಟಿ ಮತ್ತೊಬ್ಬರ ಅಂತ ಮತ್ತೆ ಅದರ ಕೊಡುದ ಅಂದ್ರೆ ಇತ್ತು ನಿಮ್ಗೂ ಪಂಗಡಾಮ ನಿಮ್ಗೂ ಪಂಗಡಾಮ ಅವ್ನು ಕೊಡ್ರ ಯಾಕಂದ್ರೆ ನೀವು ಎಷ್ಟು ಕೊಡ್ಬಾ ತಿಂಗಳಿಗೆ ಅಂತ ಹೇಳಿ ಅಂದಿರ್ತೀರಿ ಎಷ್ಟಾಯ್ತು ತಿಂಗಳ ಕಟ್ಬಿಟ್ರಿ 18,000 ನಡೀತೈತಿ ಡಿಪಾರ್ಟ್ಮೆಂಟ್ಗೆ ಕಟ್ತಾರ ಅಷ್ಟ ಅದು ಇದ್ರ ಮೇಲೆ ಅವ್ರಿಗೆ ಟೆಂಡರ್ ಆಗಿರ್ತೈತಲ್ಲ ಈ ಪ್ರಕಾರ ಮಾಡ್ರಿ ಅಂತೇಳಿ ಇಲ್ಲಿ ಯಾರು ಕಾಸ್ಬಾಗ್ ಭಾಷ್ ಇಲ್ಲೇ ಬೆಳಗಾವ್ ಎಲ್ಲಪ್ಪ ಬಿಜಾಪುರ ಅಂತೇಳಿ ಅವರು ಡಿಪಾರ್ಟ್ಮೆಂಟ್ಗೆ ಕಟ್ಟಿದ್ದಂದ್ರೇನು ಅದು ರೊಕ್ಕ ನಮ್ಮ ತರಾನು ರೈತರದ್ದು ರೊಕ್ಕ ರೀ ಅದು ಮತ್ತೆ ಅದು ಅಷ್ಟೇ ತಗೊಂಡ್ರೆ 10 ರೂಪಾಯಿ ಅವ್ರು ಎಲ್ಲಿ ಇದು ಏನ್ ಮಾಡ್ತಾರೆ ಅವ್ರು ಈಗ ಅಂದ್ರೆ ಪೇಪರ್ ಸ್ಟೇಟ್ಮೆಂಟ್ ಕರೆದಿರ್ತಾರೆ ಟೆಂಡರ್ ಈಗ ಒಂದ್ 10 ಜನ ಅದ್ರಾಗ ಪಾರ್ಟಿಸಿಪೇಟ್ ಈಗ ನಾವು ಕೇಳ್ತೋಂಗ್ರಿ 15,000 ರೂಪಾಯಿ ಪ್ರತಿ ತಿಂಗಳ ಲೆಕ್ಕ ಎಲ್ಲಿ ಹೋಗತಿ ಏನ್ ಖರ್ಚಾಕೈತಿ ಅದನ್ನ ಕೊಡಂತ ನಾವು ಕೇಳು ಹಕ್ಕೈತಿ ನಮ್ಗ ಯಾಕಂದ್ರೆ ನಮ್ ತೆರಿಗೆ ಅಂದಾಗ ನೀವು ಅದೀರಿ ಹೇಳ್ಬೇಕ ನಾವ್ರಿ ಕಾನೂನು ಪ್ರಕಾರ ಯಾಕಂದ್ರೆ ಯಾವ ದುಡ್ಡು ಬೇಕಲ್ಲ ಎಲ್ಲಿ ಹೋಗ್ತು ನಾಳೆ ಅದನ್ನ ಡೆವಲಪ್ಮೆಂಟ್ ಮಾಡ್ತಿರೋ ಬಸ್ ಸ್ಟ್ಯಾಂಡ್ ಏನು ಬಣ್ಣ ಹಾಕಿ ಈಗ ಹಂಗ ಕಟ್ಟಿದಾರ ರೂಪಾಯಿ ಇವ್ರು ತೆರಿಗೆ ಅನ್ನದಾಗ ಏನು ಹಾಗೆ ಬಿಡ್ರಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗೈತೆ ಸರ್ ಎಲ್ಲಾಕೈತೆ ಉದ್ಘಾಟನೆ ಅದ ಅವತ್ತು ನೈಟ್ ಮಿನಿಸ್ಟರ್ ಇಲ್ಲ ಅಂತಂದ್ರೆ ಅವತ್ತೇನೋ ಇದಾಯ್ತು ಅಂತಂದ್ರೆ ನೆಕ್ಸ್ಟ್ MLA ಅವ್ರಿಗೆ ನಮ್ಮ DC ಅವ್ರ ಡಿವಿಷನ್ ಕಂಟ್ರೋಲ್ ಕಂಟಿನ್ಯೂಸ್ಲಿ ಟಚ್ ಬಟ್ ಅಲ್ಲಿವರೆಗೂ ಈ ತರ ಆಗ್ಬಾರ್ದಲ್ಲ ಈಗ ಏನಾಗಿದೆ ಅಂತಂದ್ರೆ ಅವ್ನ ಹಂಗ ಬಿಡಾಕೂ ಬರೋದಿಲ್ಲ ಮತ್ತೆಲ್ಲ ಹಾಳು ಅಲ್ಲ ಅಂಗಡಿ ಬಿಡ್ರಿ ಪಾರ್ಕಿಂಗ್ ಅದ್ರ ಜೊತೆ ಮತ್ತೆ ಅದನ್ನ ಇದನ್ನ ಮಾಡ್ತಾರೆ ಟಾಯ್ಲೆಟ್ಗೆ ಆಮೇಲೆ ಪಾರ್ಕಿಂಗ್ ಇದ್ದು ಮಿನಿಮಮ್ ರೇಟ್ ಆಗಬೇಕು, ಅದು ಒರಿಜಿನಲ್ ಬಿಲ್ ಆಗಬೇಕು. ಇಲ್ಲಿ ಯಾವುದೇ ಇನ್ನೂ ಮತ್ತೆ ಕುರ್ಚಿಗಳು ಇಲ್ಲಿ ನೀವು ರೆಡಿ ಮಾಡ್ಬೇಕ್ರಿ. ಇಲ್ಲಿ ಯಾಕಂದ್ರೆ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಕಟ್ಟಿದಿರಿ, ಇಲ್ಲಿ ಇನ್ನೂ ಕುರ್ಚಿ ನೋಡ್ರಿ, ಇಲ್ಲಿ ತಾಯಂದ್ರೆಲ್ಲ ತಳ ಕೂತಾರ, ಅವಕ್ಕೆ ನಡ ನುಯ್ತಿರ್ತೈತಿ, ಹೊಲ್ದಾಗ ಕೆಲಸ ಮಾಡಿ ಬಂದ ಕಾಲು ಹೋಗಿರ್ತಾವು, ಬಂದು ಜಪ್ಪು ಅಂದ ಇಲ್ಲಿ ಕುಂಡ್ರದಂತ ಉಪಯೋಗ ಆಗಂಗಿಲ್ರಿ. ಎಲ್ಲ ನೀವು ಇನ್ನೂ ವ್ಯವಸ್ಥಿತವಾಗಿ ಮಾಡ್ಬೇಕು. ನಿಮಗೆ ಇನ್ನೂ ಏನು ಸಹಕಾರ ಬೇಕಲ್ಲ ತಾಲೂಕಿನ ಎಲ್ಲ ವರ್ಗದ ಜನರ ಪರವಾಗಿ ನಾವು ನಿಮ್ಗೆ ಎಲ್ಲರೂ ಸೇರಿ ಬೆಂಡಿಂಗ್ ನಿಲ್ತವ. ಮೇಲಿನ ಅಧಿಕಾರಿಗಳು ಮಾತಾಡೋಕೆ ನಾವು ರೆಡಿ ಅದಾವೆ. ದಯವಿಟ್ಟು ನೀವು ಮುಂದಿನ ಕ್ರಮ ಭಾಳ ಕಾನೂನುಬದ್ಧವಾಗಿ ತಗೊಂತ ಕಾನೂನು ಚೌಕಟ್ಟಿನಾಗ ಇದನ್ನು ಪಾಲನೆ ಮಾಡಿ ಒಂದು KSRTC ಒಂದು ಖಾನಾಪುರದ ಹೆಸರುವಾಸಿ ಆಗುವಂಗೆ ನೀವು ತಾವು ಮಾಡ್ಬೇಕಂತೇಳಿ ಈ ಎಲ್ಲ ಖಾನಾಪುರ ತಾಲೂಕಿನ ಜನರ ಪರವಾಗಿ ತಮ್ಮ ವಿನಂತಿ ಮಾಡ್ಕೊತಾನೆ. ನಾನು ನೇಗಿಲ್ ಹೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ವಿಪಾಟೆ. ಸೆಕೆಂಡ್ ತೊಗೊಂಡ್ರಲ್ಲ अंदर जा रहे थे, किधर जा रहे थे, उधर जाने, इधर क्या करने के जा रहे हैं, वही आदमी जा रहे हैं. ಪರ್ಮಿಷನ್ ಕಾಪಿ ಕೊಡ್ರಿ. ಪರ್ಮಿಷನ್ ವಾಟರ್ ಕಾಪಿ ತರ ಇಲ್ಲಿ ಲೋಕಲ್ ಜನರಿಗೆ ನಿಮ್ಮ ಭಾಷೆ ಬರಂಗಿಲ್ಲ, ನಿಮ್ಗೆ ಕನ್ನಡ ಬರಂಗಿಲ್ಲ, ಮರಾಠಿ ಬರಂಗಿಲ್ಲ. ನಮ್ಮ ಖಾನಾಪುರ ತಾಲೂಕದವ್ರು ಕನ್ನಡ ಮಾತಾಡಬೇಕು.
ನೀವು ಇಲ್ಲಿ ಬಂದವ್ರಿಗೆ ಗಾಡಿ ಹಚ್ಚೋ 10 ರೂಪಾಯಿ ಕೊಡೋ 10 ರೂಪಾಯಿ ಇದೆ 10 ರೂಪಾಯಿ ಇದೆ ಆ 10 ರೂಪಾಯಿ ಇದೆ ಅಂತ ಗಾಡಿ ಹಚ್ಚೋರಿಗೆ ನೀವು ಆವಾಜ್ ಮಾಡ್ತೀರಿ. ಇಲ್ಲಿ ಸರ್ಗೆ ಹೆಂಗಂದ್ರಿ ಇವಾಗ ಬಂದು ಕೊಡ್ಲಿ ಯಾರಿಗ್ರಿ ಇವ್ರಿಗೆ ಗಾಡಿ ಹಚ್ಚತಾರಿ ಹೆಂಗ್ ಬಂದಂದ್ರಿ ನೀವು ಎಷ್ಟು ಐತಿ ಎಲ್ಲಿ ಪಾಕಿಸ್ತಾನ ಬಾರ್ಡರ್ ಕ್ರಾಸ್ ಮಾಡ್ತಾನೆ ನಿಮ್ಗೆ ಎಷ್ಟು ರೂಪಾಯಿ ಟೆಂಡರ್ ಆಗೈತಿ ಒಂದು ಗಾಡಿಗೆ ಎಷ್ಟು ಹೋಗ್ಬೇಕಂತ ಟೆಂಡರ್ ಆಗೈತಿ ಯಾಕೆ ಮಾತಾಡ್ತಾರೆ ಜನರಿಗೆ ಯಾಕೆ ಆವಾಜ್ ಮಾಡಿ ಜನರಿಗೆ ಆವಾಜ್ ಮಾಡಿ ಯಾಕೆ ದುಡ್ಡು ಕೇಳತ್ತೀರಿ ನೀವು ನೀನು ಇಲ್ಲಿ ಹಚ್ಬೇಕು ನಿಂದ ಟೆಂಡ್ರು ಎಷ್ಟು ಆಗಿದೆ ಇದ್ರೊಳಗೆ ಎಲ್ಲೈತಿ ಅಮೌಂಟ್ ಎಲ್ಲೈತಿ ಇದ್ರೊಳಗೆ ಬಿಲ್ಲ पैसा किधर है तुम बोलो ना तुम वसूली करते तुम बोलो मालिक से बात करिए मालिक बोल रहा है तुम इधर रहते ना तुम बोलो ना बोलो टू व्हीलर बाइक में कैसा रेट है कहाँ है अमाउंट पावती में कहाँ है पूछो अमाउंट क्या है इसको लिखना पड़ता है तो लिखने का तुमको और है कहाँ है कौन दे लिखने का कौन तुमको राइट्स दिया हाँ? कौन ऊपर वाले ऑफिसर बोले ना ऑफिसर दिए ना ಟೆಂಡರ್ ನಾನು ಅದಕ್ಕೆ ಸೇರಿ ಟೆಂಡರ್ ನೀವು ನನಗಾಗಿದ್ದ ಅದನ್ನು ಈ ಕರ್ನಾಟಕ ನಂಬರ್ ಕೊಡೋಣ ನೀವು ಅಲ್ರಿ मैनेजर बोलते रहूँ दो कर रहे हो मैनेजर में आजादी रे ಎಲ್ಲರಿಗೂ ಪಾರ್ಕಿಂಗ್ ಆजादी अरे जय 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 श्री भीम तेरा पास क्या ऊपर वाले का नाम बोलो क्या मैनेजर है क्या डीसी बोलो ना कौन नाम बोलो उनका नाम क्या है डिपो तुम सभी लेता हो काढ़ो बड़ा काढ़ो पहला तुमको बोर्ड निकाल पहला वो ऑर्डर कॉपी और रेट सबको लिख कर हाँ क्या बोला शटर के अंदर डाल दे शटर के पास सामने रुका करके बोला ना ऊपर चढ़ा के ऊपर चढ़ाओ और सामने रुका करके बोला खानापुर नहीं मप्पा नहीं थी मगना पार्किंग का है जगह मैं क्या पूछ रहा हूँ उसका आप बात बोले बोले ऐसे सामने रुका करके बोला हम नाम चैनल में आग पे थी नहीं पूछना काम सामने रुका करके बोला लोकल चैनल क्या कवच में मारते लोकल चैनल क्या कवच मारते पहली बार इनको देखे इसलिए पूछा खाना- तमीज से बात करने का पहली बात खानापुर है नहीं तमीज से बात करने का है क्या नहीं उसको बात करने का तरीका है क्या नहीं आपको क्या बोले जब कैसे बात की जबरदस्ती से बात कर रहा था ना तू जबरदस्ती तेरा मेरे साथ दो लेडीज भी था तेरा कैसे बात कर रहा था ನಾನು ಜೊತೆ ಇಬ್ರು ಹೆಂಗಸರು ಇದ್ರಲ್ಲ ತುಂಬಾ ಗಮನಿಸ್ತೀನಿ ಮರ್ಯಾದೆ ಪ್ರಶ್ನೆ ಆಗ್ತೈತ್ರಿ ಇವ್ರ ಭಾಷಾನೆ ಮರ್ಯಾದೆ ಕೇಳ್ತಾರೆ ರಿಸರ್ಚ್ ಹೋಗಕ್ಕೆ 2 ರೂಪಾಯಿ ಇಲ್ಲಿ ಅವ್ನು ಅಂತೆ ಕಾಮ್ ಅವನು ಸ್ವಲ್ಪ ತಿರ್ಬೇಕ ಮಂಡ್ಯ ಸ್ವಲ್ಪ ತಿರುಗಿದ್ರು ಅಲ್ರಿ ಹುಚ್ಚು ಯಾಕೆ ಹೋಗಕ್ಕೆ 2 ರೂಪಾಯಿ ಹುಚ್ಚು ಯಾಕೆ ಹೋಗಕ್ಕೆ 2 ರೂಪಾಯಿ ಇಲ್ಲ ನಿಮ್ಮ ಮಧ್ಯ ಕಂತ ಕೇಳ್ತಾನಂತ ಮಂಜನ ಬಂದ್ ಮಾಡಿ ಬಂದ್ ಆಗೈತೆ ಅನ್ನೋದು ಗೊತ್ತಿಲ್ಲ ಇದು ಆದ್ರೂ ಎರಡು ಬಂದು ಮಾಡ್ತೀವಿ ಅದು ಟೆಂಡರ್ ಆಗಿದೆ ಹಂಗಾಗಿ ರಿಸರ್ಚ್ ಇಲ್ಲ ಇಲ್ಲ ಮಂಡ್ಯ ಮ್ಯಾನೇಜರ್ ಕರೆಸಿ ಅವನು ಇದು ಐತಿ ಅವನು ಕುರ್ಕೊಂಡ ಮ್ಯಾನೇಜರ್ ಕರೆಸಿ ಅದನ್ನು ಬಂದ ಮಾಡಿಸಿದ್ರೆ मारायला पाहिजे दिवायला पाहिजे हम निकालो पहला और रखो फोन रखो पहला क्या फोन रखो पहला मैं बोला काम करो पहला ये मेरा नंबर दो मेरे को फोन लगाओ चलो फोन करो तो टेबल अंदर रखो टेबल अंदर निकाल अरे भाई मैं क्या बोल रहा हूँ तुम टेबल अंदर रखो पहला इधर के तुम क्या धंधा करके आया
कौन सा धंधा करके आया तू क्या है ये लोकल जन को फोन को खाने का है क्या? रखो फोन, रखो टेबल अंदर रखो पहला। भाई बोलता भाई तुम फोन रखो। आपका नंबर तो चाहिए तो बात करने के लिए बोल नहीं। तेरा बोर्ड निकाल दे पाओ उधर, बाद में देखेंगे उधर। डिटेल्स बात करो। इवर माती रखो अंदर, लाइक मत रिपेयर रखो तो अंदर रखो। ಅಲ್ಲಿ ಒಂದು ಐತೆ ನೋಡ್ರಿ ಬೋರ್ಡ್. ನನ್ನ ಜೊತೆ ಇಬ್ಬರು ಲೇಡೀಸ್ ಇದ್ರು ಸರ್, ಅದಕ್ಕೆ ಏನು ಅವತ್ತು लोकल लोगों का गालियाँ देता है क्या? गालियाँ देता है? ಇಲ್ಲ ಪಾರ್ಕಿಂಗ್ ಅದ ಟೆಂಡರ್ ನಿಮಗಾಗೈತೇನ್ರಿ? ಹಾ, ಇದು ಏನ್ರಿ ಪಾವತಿ ಮೇಲೆ ರೇಟ್ ಇಲ್ಲ, ಆಮೇಲೆ ಪಾವತಿ ಮೇಲೆ ಯಾವ ಗಾಡಿಗೆ ಎಷ್ಟು ಕೊಡಬೇಕು, ಎಷ್ಟು ತಾಸು ನಿಂದಿರ್ತೈತಿ ಅಂತಿಲ್ಲ. ಇಲ್ಲ ನಾವು ನಮ್ಮ ಭೀಮ್ ಆದ್ಮಿ ಸಂಘಟನೆ ಕೆಲಸ ಮಾಡ್ತೀವಿ. ಹಾ ಅದಾಯ್ತು ರೀ, ನಮ್ಮವ್ರು ತಮ್ಮವ್ರು ಅನ್ನೋದು ಬೇಡ. ಇದು ಎಷ್ಟು ಐತಿ, ಮಿನಿಮಮ್ ಚಾರ್ಜ್ ಎಷ್ಟು ಐತಿ, ಒಂದು ಗಾಡಿಗೆ ಎಷ್ಟು ತಾಸು ಇಲ್ಲಿ ನಿಂದ್ರಾಗ ಪರ್ಮಿಷನ್ ಐತಿ ಅದನ್ನ ಹೇಳ್ರಿ. ನಾವೇನ್ ಕೇಳ್ತೀವಿ ಇಲ್ಲಿ, 50 ಮಂದಿ ಬಂದ ನಾವು ಎಲ್ಲ ಸಂಘಟನೆ ಕಾರ್ಯಕರ್ತರು, ರೈತ ಸಂಘಟನೆಯಿಂದ ಹಿಡ್ಕೊಂಡ ಇವರು 10 ಎಷ್ಟ್ರಿ? ಎಷ್ಟ 10 20 ಅಂದಿರಲ್ಲ. ಇದು ಎಲ್ಲಿ ಐತ್ರಿ ಟೆಂಡರ್ ಕಾಪಿರಿ? ತೋರಿಸ್ಬೇಕ್ರಿ, ಅದ್ರಾಗ ಎಷ್ಟು ರೇಟ್ ಅಂತ ಕೊಟ್ಟಾರ ನಿಮಗೆ ಟೆಂಡರ್ಕ? ಅಲ್ಲ ನಾವೇನು ಕೇಳತ್ತೇವ್ರಿ, ನಿಮಗ ಡಿಪಾರ್ಟ್ಮೆಂಟ್ನವರು ಕೊಡ್ಬೇಕಾದ್ರೆ ಎಷ್ಟು ರೂಪಾಯಿ ದುಡ್ಡು ಹಾಕಿ ಕೊಟ್ಟಾರ್ರಿ ಟೆಂಡರ್? ಅಲ್ಲಿ ಮಟ್ಟ ನೀವೇನ್ ವಸೂಲಿ ಮಾಡತ್ತಾರಲ್ಲ, ಇದನ್ನ ಬಂದ್ ಮಾಡ್ಬೇಕು. ಆಮೇಲೆ ಈಗೇನು ದುಡ್ಡು ತಗೋತಿರಲ್ಲ ಇದನ್ನ ಬಂದ್ ಮಾಡ್ಬೇಕು. ಆಮೇಲೆ ಇದನ್ನ ಬೋರ್ಡ್ ಹಚ್ಚಿದಿರಲ್ಲ ಪಾರ್ಕಿಂಗ್ ದುಡ್ಡು ಕೊಡ್ಬೇಕಂತೇಳಿ, ಈ ಬೋರ್ಡ್ ತೆಗಿಬೇಕು. ನೀವು ಯಾವಾಗ ನಿಮ್ದು ಟೆಂಡ್ರು ಆಮೇಲೆ ಅದ ನಿಮಗೆ ಸರ್ಕಾರ ಕೊಟ್ಟಂತ ಅನುಮೋದನೆ ಐತಲ್ಲ ಅದನ್ನ ತಗೊಂಡ್ ಅವ್ನು ತಗೊಂಡು ಬರ್ರಿ, ಆಮೇಲೆ ನೀವು ವಸೂಲಿ ಮಾಡ್ರಿ. ಮತ್ತೆ ಇವರು ಜನರಿಗೆ ಇಲ್ಲಿ ಕನ್ನಡ ಬರಂಗಿಲ್ಲ ಇವ್ರಿಗೆ ಮಾತಾಡಕ. ಕೇಳ್ರಿ ಅಲ್ಲ ಒಬ್ರು ಅಲ್ಲ, ಈಗ ನಮ್ಮ ಲೋಕಲ್ ಜನರಿಗೆ ಏನು ಅಲ್ರಿ, ಅವ್ರಿಗೆ ರಿಪೋರ್ಟರ್ ಅನ್ನೋದು ಗೊತ್ತಿಲ್ಲ. ಈ ಮ್ಯಾಲ ಪ್ರೆಸ್ ಅಂತ ಬರ್ದಿದ್ದು ಕಾಣುವತ್ತ ಅವಾಗ. ನಮ್ಮ ಲೋಕಲ್ ಜನರಿಗೆ ಏನು ಗೊತ್ತಾಗ್ತದೆ? ಅದಲ್ರಿ, ಇಲ್ಲಿ ಖಾನಾಪುರ್ನಾಗ ಕೆಲವೊಬ್ರು ಪಾಪ ಇಲ್ಲಿ ಗಾಡಿ ಹಚ್ಚಿ ಎಕಡೆನೋ ದೂರ ಪ್ರವಾಸಕ್ಕೆ ಹೋಗಿರ್ತಾರ, ಅವ್ರು ಬಂದ್ ಹಚ್ತಾರ, ರಾತ್ರಿ ಬರ್ತಾರ. ಅವ್ರು ಏನು ಹೇಳ್ಬೇಕು ಅದನ್ನ ಕೇಳತ್ತ ನಿಮ್ಮನ್ನ. ಇವ್ರಿಗೆ ಭಾಷೆ ಬರಂಗಿಲ್ಲ. ಆಮೇಲೆ ಜನರಿಗೆ ಮಾತಾಡೋ ರೆಸ್ಪಾನ್ಸಿಬಲ್ ಇಲ್ಲ. 10 ರೂಪಾಯಿ ದೇರಿ 10 ರೂಪಾಯಿ ದೇರಿ ಅಂತೇಳಿ ಗಾಡಿ ಸೀಟಿಗೆ ಬಿಡ್ತಾರ, ಗಾಡಿ ಸ್ಟೇರಿಂಗ್ ಬಿಡ್ತಾರ, ಹ್ಯಾಂಡಲ್ ಹಿಡಿತಾರ. ಅಲ್ಲಿ ನಾವೇನಾದ್ರಿ 5 ನಿಮಿಷನಾಗ ನೀವು ಕಳಿಸ್ರಿ 2 ಕಾಪಿ. ಆಮೇಲೆ ಇದು ಅಲ್ಲಿವರೆಗೂ ನಿಮ್ ಬೋರ್ಡ್ ತೆರವುಗೊಳಿಸ್ರಿ. ಇದನ್ನ ಇಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಸಮಸ್ಯೆ ಆಗ್ತದೆ ನೋಡಿ ಸರ್, ಹೇಳಿಲ್ಲ ಅಂತ. ಈಗ ಈ ಖಾನಾಪುರ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಟೆಂಡರ್ ವಾಹನಗಳ ಸುಲಿಗೆ 10 ರೂಪಾಯಿ ಒಂದು ವಾಹನಕ್ಕೆ ತಗೊಳ್ತಾ ಇದ್ದಾರೆ. ಇದರಿಂದ ಜನರಿಗೆ ಬಹಳ ಅನ್ಯಾಯವಾಗ್ತಾ ಇದೆ. ಇದರ ಬಗ್ಗೆ ಇನ್ನೂರಿಗೆ ಟೆಂಡರ್ ಆಗಿಲ್ಲ, ಇಲ್ಲಿ ಹೊರಗಿನವರಿಗೆ ಟೆಂಡರ್ ಕೊಟ್ಟಿರೋಂತ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಯೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಕೇಳಿಕೊಳ್ತೇನೆ. ಇಲ್ಲಿದ್ದರೆ ನಾವು ಇದರ ಬಗ್ಗೆ ಉಗ್ರ ಹೋರಾಟವನ್ನು ತಗೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. बिजनेस ये बंद करके ये अपना खानापुर तालुका का
अपना लोगों के लिए ये सुविधा मुहैया कराए करके मैं सभी से रिक्वेस्ट करता हूँ। धन्यवाद। ಸಂಘ ಮಾನ್ಯರೇ ಮತ್ತು ಪ್ರಭುರಾಜ ಕಡ್ಡಿ ಅಧ್ಯಕ್ಷರು ಬಾಲಶಕ್ತಿ ಕೇಂದ್ರ ಮಾನ್ಯರೇ, ಪೀಠಿಗೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಸಂವಿಧಾನ್, ಜೈ.
ಆದರೆ ಅದು ಈ ದೊಡ್ಡ ಪ್ರಮಾಣದಲ್ಲಿ ಎಂಥ ಒಂದು ಇದರಲ್ಲಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉತ್ಸವ ಸಮಿತಿ ಇರಲಿಲ್ಲ. ಹೀಗಾಗಿ ಇಂಥ ಒಂದು ಸಂವಿಧಾನ ಉತ್ಸವ ಸಮಿತಿ ಮಾನವೀಯರು ಮಾಡಿದಂಥ ಒಂದು ಇವತ್ತು ಅತಿ ದೊಡ್ಡ ಸ್ವತಂತ್ರ ಕಾಣುತ್ತೆ. ಇಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂಥ ಒಳ್ಳೆ ಕೆಲಸ ಇಲ್ಲಿ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಅವರು ಇರ್ತಕ್ಕಂಥ ಕಷ್ಟ ದುಃಖ ಇದರಲ್ಲಿ ಇವತ್ತ ಎಲ್ಲ ಜಾತಿ ಜನಾಂಗದ ಎಲ್ಲ ಜನರಿಗೂ ಸಮುದಾಯದಂಥ ಒಂದು ರೀತಿಯಲ್ಲಿ ಪ್ರತಿಯೊಂದು ಜನಾಂಗಗಳು ಸಮುದಾಯದಂಥ ಒಂದು ರೀತಿಯಲ್ಲಿ ಸಂವಿಧಾನ ರಚನೆ ಮಾಡಿ ಇವತ್ತು ಮಕ್ಕಳ ವೃದ್ಧರನ್ನ ಯುವಕರನ್ನ ಮೇಲೆ ಕೆತ್ತಕ್ಕಂಥ ಕೆಲಸ ಇದು ಅವರ ಒಂದು ಇದರಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ಈ ವೇದಿಕೆಯಲ್ಲಿ ಕುರಿತು ಮುಂಬಾಗದಲ್ಲಿ ಕುರಿತು ವೀಕ್ಷಣೆ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಹಾಗೆ ಅಂತಕ್ಕಂಥ ಮಾತುಗಳ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ಇವತ್ತು ಇದಕ್ಕಿಂತ ಮುಂಚೆ ನಾವು ನೀವೆಲ್ಲರೂ ಬರ್ತಕ್ಕಂಥ ಕಷ್ಟ ಸುಖಗಳು ನಮ್ಮ ಹಿರಿಯರಿಗೆ ಅನುಭವಿಸಿದ್ದಾರೆ. ಎಲ್ಲ ಒಬ್ಬರಿದ್ದರೆ ಇರ್ಬೋದು ಅಂತ ನಾವು ಇಲ್ಲಿ ಕುರಿತಂಥವರು ಇದ್ದಂಥವ್ರು ಯಾರಿಗೂ ನಮಗೂ ಅರಿವೇ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಕೊಟ್ಟಂಥ ಕೊಡುಗೆ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅದು ದುಃಖನೇ ನಮ್ಗೆ ಗೊತ್ತಿಲ್ಲ, ಅದು ಕಷ್ಟನೇ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ಇಂದಿನ ಯಜಮಾನ ಒಂದು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಕಷ್ಟಪಟ್ಟಂಥ ದಿನಗಳೇನು ಇಲ್ಲವ, ಅಷ್ಟೇ ಸುಖವಾದ ದಿನಗಳು ಇವತ್ತಿನ ದಿವಸ ಇವತ್ತು ನಾವೆಲ್ಲರಿಗೆ ಕೊಟ್ಟು ಹೋಗಿ ಮಾತು ಕೈ ಎತ್ತಿ ಇರಬೇಕು. ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನ ಬಂದಿದ್ದರೆ ಇವತ್ತು ನಾವು ಇಷ್ಟು ಜನ ಇಷ್ಟು ಮಂದಿ ಅನ್ನೋದು ವೇದಿಕೆ ನಾವು ಕೂಡಿಸ್ತಿದ್ದಿಲ್ಲ, ಒಬ್ಬರಿಗೊಬ್ಬರು ಮಾತಾಡ್ತಿದ್ದಲ್ಲ, ಒಬ್ಬರೊಬ್ಬರು ಚರ್ಚೆ ಮಾಡ್ತಿದ್ದಲ್ಲ, ಒಬ್ಬರೊಬ್ಬರನ್ನು ನೋಡ್ತಿದ್ದಲ್ಲ, ಆಡ್ತಿದ್ದಲ್ಲ. ಅಂಥ ಒಂದು ಶ್ರೇಷ್ಠವಾದಂಥ ಶಕ್ತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ ಅಂತಕ್ಕಂಥ ಮಾತು ನಾವು